ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಮ್ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಹುಷಾರಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಾಸ್ಪಿಟಲ್ ಬ್ಯಾಗ್ ಅಂದರೆ ಡೆಲಿವರಿ ಟೈಮಲ್ಲಿ ನಾವು ಹಾಸ್ಪಿಟಲಲ್ಲಿ ಏನೆಲ್ಲ ಥಿಂಗ್ಸ್ಗಳನ್ನು ಕೊಂಡೋಗಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ತಾಯಿಗೆ ಏನೆಲ್ಲ ಥಿಂಗ್ಸ್ಗಳನ್ನು ಕೊಂಡೋಗಬೇಕು ಪ್ಲಸ್ ಮಗುವಿಗೆ ಏನೆಲ್ಲ ಥಿಂಗ್ಸ್ಗಳನ್ನು ಕೊಂಡೋಗಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇದ್ದರೆ ವಿಡಿಯೋವನ್ನು ಎಂಡ್ ತನಕ ನೋಡಿ. ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಸೊ ಡೆಲಿವರಿ ಬ್ಯಾಗ್ ಪ್ಯಾಕ್ ಮಾಡುವ ಮುಂಚೆ ನೀವು ಕೆಲವೊಂದು ಥಿಂಗ್ಸ್ಗಳನ್ನು ಮೈಂಡಲ್ಲಿ ಇಡಬೇಕು. ಸೊ ಏನಂದರೆ ಮೊದಲನೇದು ಏನಂದರೆ ಅರೌಂಡ್ 35 ವೀಕ್ಸ್ ಹತ್ತಿರ ಬರುವಾಗ ನೀವು ಆಲ್ಮೋಸ್ಟ್ ನಿಮ್ಮ ಡೆಲಿವರಿ ಬ್ಯಾಗ್ ಅಂದರೆ ಹಾಸ್ಪಿಟಲ್ ಬ್ಯಾಗನ್ನು ರೆಡಿ ಮಾಡಿ ಇಟ್ಕೊಂಡು ಆಗಿರಬೇಕು. ಎಲ್ಲದು ವಾಶ್ ಮಾಡಿ ಡ್ರೈ ಮಾಡಿ ಎಲ್ಲ ಥಿಂಗ್ಸ್ಗಳನ್ನು ಬ್ಯಾಗಲ್ಲಿ ಇಟ್ಟು 35 ವೀಕ್ಸ್ಗೆ ರೆಡಿ ಆದರೆ ಹೆಚ್ಚು ಒಳ್ಳೆಯದು. ಸೆಕೆಂಡ್ ಬಂದು ನಿಮಗೆ ಒಂದು ಮೈಂಡಲ್ಲಿ ಇರಬೇಕು ಏನಂದರೆ ನಾನು ಎಷ್ಟು ಟೈಮ್ ತನಕ ಹಾಸ್ಪಿಟಲಲ್ಲಿ ಸ್ಟೇ ಮಾಡ್ತೀನಿ ಅಥವಾ ಎಷ್ಟು ಟೈಮ್ ತನಕ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ ನನಗೆ ಅಂತ. ಯೂಶ್ವಲಿ ನಾರ್ಮಲ್ ಡೆಲಿವರಿ ಆದರೆ ಮ್ಯಾಕ್ಸಿಮಮ್ 2 ದಿವಸ ತನಕ ಅಡ್ಮಿಟ್ ಮಾಡ್ತಾರೆ. ಸಿಸೇರಿಯನ್ ಡೆಲಿವರಿ ಆದರೆ 3ರಿಂದ ಅಥವಾ 4ರಿಂದ 6 ದಿನಗಳ ತನಕ ಕೂಡ ಅಡ್ಮಿಟ್ ಮಾಡ್ತಾರೆ. ಸೊ ಇದು ನಿಮ್ಮ ಮೈಂಡಲ್ಲಿ ಮೊದಲೇ ಇದ್ದರೆ ನಿಮಗೆ ಅದರ ಅಕಾರ್ಡಿಂಗ್ ಪ್ಯಾಕ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಮೂರನೇದು ಏನಂದರೆ ಕೆಲವೊಂದು ಹಾಸ್ಪಿಟಲಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನು ಮೊದಲೇ ಕೊಡ್ತಾರೆ. ಸೊ ನಿಮಗೆ ಮೊದಲೇ ಇದರ ಬಗ್ಗೆ ಐಡಿಯಾ ಇದ್ದರೆ ಏನಾದರೂ ಹಾಸ್ಪಿಟಲಿಂದ ಪ್ರೊವೈಡ್ ಮಾಡ್ತಾರಾ ಇಲ್ವಾ ಅಂತ ಸೊ ನಿಮಗೆ ಮೊದಲೇ ಐಡಿಯಾ ಇದ್ದರೆ ಸೊ ನಿಮಗೆ ಅದರ ಅಕಾರ್ಡಿಂಗ್ ಪ್ಯಾಕ್ ಮಾಡ್ಬೋದು. ಸೊ ನನ್ನ ಹಾಸ್ಪಿಟಲ್ ಈಗ ನಾನು ಅಡ್ಮಿಟ್ ಆಗೋ ಹಾಸ್ಪಿಟಲಲ್ಲಿ ಕೆಲವೊಂದು ಥಿಂಗ್ಸ್ ಅಂದರೆ ಮೊದಲನೇ ಡೆಲಿವರಿ ಆದ ದಿವಸಕ್ಕೆ ಕೆಲವೊಂದು ಥಿಂಗ್ಸ್ಗಳನ್ನು ಅವರೇ ಹಾಸ್ಪಿಟಲಿಂದ ಕೆಲವು ಪ್ರೊವೈಡ್ ಮಾಡ್ತಾರೆ. ಸೊ ಸೆಕೆಂಡ್ ಡೇಯಿಂದ ನಾವು ನಮ್ಮ ಥಿಂಗ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಮೊದಲೇ ಐಡಿಯಾ ಇದ್ದರೆ ಏನಾದರೂ ಥಿಂಗ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರಾ ಹಾಸ್ಪಿಟಲಿಂದ ಅಂತ ಇದ್ದರೆ ನೀವು ಅದರ ಅಕಾರ್ಡಿಂಗ್ ಪ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಏನೆಲ್ಲ ಥಿಂಗ್ಸ್ಗಳನ್ನು ಬೇಕಂತ ನಾನು ಈಗ 1 by 1 ತೋರಿಸ್ತೀನಿ. ಅದರ ಮೊದಲು ನಾನು ಈಗಲೇ ಹೇಳ್ತೀನಿ, ನಿಮ್ಮದು ಸ್ಕ್ಯಾನ್ ರಿಪೋರ್ಟ್ ಮತ್ತು ಬ್ಲಡ್ ರಿಪೋರ್ಟು, ಹಾಸ್ಪಿಟಲ್ ರೆಕಾರ್ಡ್ಸ್, ಒಂದು ವೇಳೆ ಇನ್ಶೂರೆನ್ಸ್ ನಿಮ್ಮದು ಪಾಲಿಸಿ ಇದ್ದರೆ ಇನ್ಶೂರೆನ್ಸ್ ಪಾಲಿಸಿ, ಹಾಸ್ಪಿಟಲ್ ಇನ್ಶೂರೆನ್ಸ್ ಪಾಲಿಸಿ, ಸೊ ಆ ಎಲ್ಲ ಕಾರ್ಡ್ಸ್ಗಳು ನೀವು ಮೊದಲೇ ಒಂದು ಫೈಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಕೆಲವೊಂದು ಸಲ ರಿಪೋರ್ಟ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಹಾಸ್ಪಿಟಲ್ ಕಂಪ್ಯೂಟರಲ್ಲಿ ಎಂಟರ್ ಆಗುತ್ತೆ, ಬಟ್ ಸ್ಟಿಲ್ ನಿಮ್ಮ ಹತ್ರ ಒಂದೊಂದು ಕಾಪಿ ಇದ್ದರೆ ನಿಮಗೆ ಕೂಡ ತುಂಬ ಈಸಿ ಆಗುತ್ತೆ. ಸೊ ನಿಮ್ಮ ಸ್ಕ್ಯಾನ್ ರಿಪೋರ್ಟ್, ಬ್ಲಡ್ ರಿಪೋರ್ಟ್ಸ್, ಇನ್ಶೂರೆನ್ಸ್, ಹಾಸ್ಪಿಟಲ್ ಇನ್ಶೂರೆನ್ಸ್ ರಿಪೋರ್ಟ್ ಅಥವಾ ಬೇರೆ ಏನಾದರೂ ಹಾಸ್ಪಿಟಲ್ ರೆಕಾರ್ಡ್ಸ್ ಇದ್ದರೆ ಅದನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಹೆಚ್ಚು ಒಳ್ಳೆಯದು. ಸೊ ಇದು ಕೂಡ ನೀವು ಹಾಸ್ಪಿಟಲಿಗೆ ತಗೊಂಡು ಹೋಗಬೇಕಾಗತ್ತೆ. ಈಗ ನಾನು ನಿಮಗೆ ಮಗುವಿಗೆ ಏನೆಲ್ಲ ಥಿಂಗ್ಸ್ಗಳನ್ನು ಬೇಕು ಅಂತ ಮೊದಲು ತೋರಿಸ್ತೀನಿ. ಸೊ ಮೊದಲಿಗೆ ಸ್ವಾಡಲ್ ಕ್ಲೋತ್ಸ್ ಅಂದರೆ ಮಗುವಿಗೆ ನಾವೇನು ಸುತ್ತಲಿಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಸೊ ಆ ಬಟ್ಟೆಗಳು. ಸೊ ಈ ಬಟ್ಟೆಗಳನ್ನು ಆದಷ್ಟು ಕಂಫರ್ಟೇಬಲ್ ಆಗಿರುವ ಬಟ್ಟೆಗಳು, ಆದಷ್ಟು ಕಾಟನ್ ಸಾಫ್ಟ್ ಆಗಿರುವ ಬಟ್ಟೆಗಳನ್ನು ಯೂಸ್ ಮಾಡಿದರೆ ಹೆಚ್ಚು ಒಳ್ಳೆಯದು. ಸೊ ನಾನಿಲ್ಲಿ 3ರಿಂದ 4 ಕೊಂಡೋಗ್ತಾ ಇದ್ದೀನಿ. ಸೊ ಇಷ್ಟು ಬೇಕಾಗ್ಬೋದು ಅಂತ ನನಗೆ ಅನಿಸುತ್ತೆ. ಇದು ಆದಷ್ಟು ಸಾಫ್ಟ್ ಆಗಿರೋ ಬಟ್ಟೆಗಳು ಇದ್ದರೆ ಹೆಚ್ಚು ಒಳ್ಳೆಯದು. ಸೊ ನಿಮಗೆ ಇದು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಸೊ ನಿಮಗೆ ಮಾರ್ಕೆಟಲ್ಲಿ ಈ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಹೋಗಲಿಕ್ಕೆ ಬೇಡ ಆದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇನ್ನೊಂದು ರೀತಿ ಏನಂದರೆ ನಿಮ್ಮ ಮನೆಯಲ್ಲಿ ಒಂದು ವೇಳೆ ನಿಮ್ಮದು ಅತ್ತೆ ಅಥವಾ ನಿಮ್ಮದು ತಾಯಿದು ಏನಾದರೂ ಓಲ್ಡ್ ಸೀರೆ, ಏನಾದರೂ ಕಾಟನ್ ಸೀರೆ ಇದ್ದರೆ ಅದನ್ನು ಕೂಡ ನೀವು ಒಂದು ದೊಡ್ಡ ಚೌಕ ಅಂದರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ಸ್ವಾಡಲ್ ಅಂದರೆ ಸುತ್ತಲಿಕ್ಕೆ. ಸೊ ಈ ಥರದ್ದು ಮಾರ್ಕೆಟಿಂದ ತರಬೇಕಂತ ಇಲ್ಲ. ಸೊ ಆ ಬಟ್ಟೆಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಒಂದು 2 ಬಟ್ಟೆಗಳಿದೆ ನೋಡಿ. ಆ್ಯಕ್ಚುಲಿ ಸ್ಕ್ರೀನಲ್ಲಿ ಸ್ವಲ್ಪ ಡಲ್ ಕಾಣುತ್ತೆ, ಇದು ಆ್ಯಕ್ಚುಲಿ ಕ್ರೀಮ್ ಕಲರ್. ಸೊ ಇದು ನನ್ನ ಮಗನ ಟೈಮಲ್ಲಿ ಅಂದರೆ ನನ್ನ ದೊಡ್ಡ ಮಗನ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ, ಬಟ್ ಅವನಿಗೆ ತುಂಬ ಯೂಸ್ ಮಾಡಲಿಕ್ಕೆ ಸಿಗಲಿಲ್ಲ, ಬೇರೆ ಬಟ್ಟೆಗಳಿದ್ದವು. ಸೊ ಇದು ಏನೋ 2 ಅಥವಾ 3 ಟೈಮ್ ಮಾತ್ರ ಯೂಸ್ ಮಾಡಿದ್ದೆ ಅವನಿಗೆ. ಸೊ ಈ ಟೈಮಲ್ಲಿ ನನಗೆ ಯೂಸ್ ಮಾಡಲಿಕ್ಕೆ ಸಿಗ್ತಿದೆ. ಸೊ ಈ ಥರದೊಂದು 3ರಿಂದ 4 ಬಟ್ಟೆಗಳು ಹಾಸ್ಪಿಟಲಿಗೆ ನೀವು ತೊಗೊಂಡು ಹೋದರೆ ಹೆಚ್ಚು ಒಳ್ಳೆಯದು. ಇದು ಕೂಡ ಒಂಥರ ಸ್ವಾಡಲ್ ಆಗಿ ಇಲ್ಲಿ ಏನಂದರೆ ಇದರ ಒಳಗೆ ಕಾಲು ಹಾಕೋದು ಮತ್ತು ಇದನ್ನು ಹೀಗೆ ಬಂದ್ ಮಾಡಿ ಅಂದರೆ ಈ ಥರ ಅಟ್ಯಾಚ್ ಮಾಡಿ ಇಟ್ಕೊಳ್ಳೋದು. ಯಾಕೆಂದರೆ ನಾವು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಮಗೆ ಇದು ಸ್ವಲ್ಪ ಈಸಿ ಆಗುತ್ತೆ ಅಂತ ಈ ಥರದೊಂದು ನಾನು ಟ್ರೈ ಮಾಡಲಿಕ್ಕೆ ತಂದಿದ್ದೇನೆ. ಇದು ಜಸ್ಟ್ ಒಂದೇ ತಗೊಂಡದ್ದು, ಇದು ಬೇಕಂತ ಇಲ್ಲ, ಇದು ಆ್ಯಕ್ಚುಲಿ ಅಷ್ಟು ಅವಶ್ಯಕತೆ ಇಲ್ಲ. ಜಸ್ಟ್ ಸಿಂಪಲ್ ಬಟ್ಟೆಗಳನ್ನೇ ನೀವು ಸುತ್ತಿ ಮಗುವಿಗೆ ಸ್ವಾಡಲ್ ಮಾಡಲಿಕ್ಕೆ ತಗೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಸ್ಯಾನಿಟೈಸರ್.
ಸೊ ಸ್ಯಾನಿಟೈಸರ್ ನಾನು ಆವಾಗಲೇ ಹೇಳಲಿಕ್ಕೆ ಮರ್ತೋದೆ. ಇದು ಸ್ವಲ್ಪ ದೊಡ್ಡದಾಯ್ತು ಅಂತ ಕಾಣುತ್ತೆ ಬಾಟಲ್ ಇಷ್ಟು ದೊಡ್ಡದು ಬೇಕಂತ ಇಲ್ಲ, ಸಣ್ಣ ಬಾಟಲ್ ತೊಗೊಂಡ್ರೆ ಒಳ್ಳೆಯದು. ಕೆಲವೊಂದು ಸಲ ಹಾಸ್ಪಿಟಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ, ಬಟ್ ನಿಮ್ಮ ಹತ್ರ ಕೂಡ ಒಂದು ಸಣ್ಣ ಬಾಟಲ್ ಇದ್ದರೆ ಹೆಚ್ಚು ಒಳ್ಳೆಯದು. ಯಾಕೆಂದರೆ ಮಗುಗೆ ಸಡನ್ನಾಗಿ ನಿಮಗೆ ಎತ್ತುವ ಪರಿಸ್ಥಿತಿ ಬಂದರೆ ಅಥವಾ ಯಾರಾದರೂ ನಿಮ್ಮ ಮನೆಯವರು ಯಾರಾದರೂ ಸಡನ್ನಾಗಿ ಎತ್ತಲಿಕ್ಕೆ ಹೋದರೆ ಸ್ಯಾನಿಟೈಸರ್ ಯೂಸ್ ಮಾಡಿ ಮತ್ತೆ ಅವರು ಮಗುವನ್ನು ತಗೊಳ್ಬೋದು. ಸೊ ಇದು ಕೂಡ ಒಂದು ನಿಮ್ಮ ಸಣ್ಣ ಬಾಟಲ್ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರೆ, ಹಾಸ್ಪಿಟಲ್ ಬ್ಯಾಗಲ್ಲಿ ಇಟ್ಕೊಂಡ್ರೆ ಹೆಚ್ಚು ಒಳ್ಳೆಯದು. ಸೊ ನೆಕ್ಸ್ಟ್ ಏನಂದರೆ ಈ ಥರ ಬಟ್ಟೆಗಳು, ಅಂದರೆ ಇದು ನ್ಯೂಬಾರ್ನ್ ಸೈಜ್. ಆ್ಯಕ್ಚುಲಿ ಈ ಥರ ಬಟ್ಟೆಗಳು ಇದ್ರೆ ಏನಾಗುತ್ತೆ ಅಂದರೆ ಮಗುವಿಗೆ ತಲೆ ಎತ್ತಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನನ್ನ ಮಗನ ಟೈಮಲ್ಲಿ ಅಂದರೆ ಲಾಸ್ಟ್ ಮಗುವಿನ ಟೈಮಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ ಈ ಥರ ಓಪನ್ ಬಟ್ಟೆಗಳು ಸಿಗುತ್ತೆ, ಅಂದರೆ ಅದಕ್ಕೆ ದಾರ ಇರುತ್ತೆ ಕಟ್ಟಲಿಕ್ಕೆ. ಸೊ ಈ ಥರ ಶೋಲ್ಡರಿಗೆ ಹಾಕಿ ಮತ್ತೆ ಅದನ್ನು ಕಟ್ಬೋದು, ಅಥವಾ ಈ ಥರ ಹಾಕಿ ಇಲ್ಲಿ ಕೂಡ ಕಟ್ಟಲಿಕ್ಕೆ ಆಗುತ್ತೆ. ಸೊ ಆ ಥರ ದಾರಗಳ ಬಟ್ಟೆಗಳು ಕೂಡ ಸಿಗುತ್ತೆ. ಸೊ ಅದು ಬೆಸ್ಟ್ ಯೂಸ್ ಮಾಡಲಿಕ್ಕೆ ನ್ಯೂಬಾರ್ನ್ ಅಂದರೆ ಹುಟ್ಟಿದ ಮಗುವಿಗೆ. ನನಗೆ ಆ್ಯಕ್ಚುಲಿ ಇಲ್ಲಿ ಸಿಗಲಿಲ್ಲ ಆ ಥರ ಬಟ್ಟೆಗಳು, ಸೊ ಅದಕ್ಕೆ ನಾನು ಈ ಥರದ್ದು ಒಂದು 2 ತಂದಿದ್ದೇನೆ, ಮತ್ತು ಈ ಥರದೊಂದು ತಂದಿದ್ದೇನೆ. ಇದು ಓಪನ್ ಅಂದರೆ ಮುಂದೆಯಿಂದ ಹೀಗೆ ಹಾಕೋದು, ಇದು ನ್ಯೂಬಾರ್ನ್ ಸೈಜೇ, ಮುಂದೆಯಿಂದ ಹೀಗೆ ಬಟನ್ಸ್ ಹಾಕೋದು. ಸೊ ನಿಮಗೆ ಆ ಥರ ಸಾಫ್ಟ್ ಆಗಿರುವ ಆ ಹಗ್ಗದ ಬಟ್ಟೆ ಅಂದರೆ ದಾರಗಳ ಬಟ್ಟೆ ಸಿಕ್ಕಿದರೆ ಅದು ಹೆಚ್ಚು ಒಳ್ಳೆಯದು. ಮಗುವಿಗೆ ಸಾಫ್ಟ್ ಆಗಿರುತ್ತೆ, ಮತ್ತು ಮೆಟೀರಿಯಲ್ ಕೂಡ ಸಾಫ್ಟ್, ಮತ್ತು ಸ್ವಲ್ಪ ತುಂಬ ತಿನ್ನಿರುತ್ತೆ ಮೆಟೀರಿಯಲ್ ಕೂಡ. ಸೊ ಅದು ತುಂಬಾ ಒಳ್ಳೆಯದು ಮಗುವಿಗೆ. ಸೊ ನನಗೆ ಇಲ್ಲಿ ಆ ಥರ ಬಟ್ಟೆಗಳು ಸಿಗದ ಕಾರಣ ಈ ಥರ ಯೂಸ್ ಮಾಡ್ತಾ ಇದ್ದೇನೆ. ಇದು ಮುಂದೆ ಈ ಥರ ಬಟನ್ಸ್ ಹಾಕಲಿಕ್ಕೆ. ಸೊ ಇದು ಕೂಡ ನ್ಯೂಬಾರ್ನ್ ಸೈಜು, ಇದು ಕೂಡ ನೀವು ಮಗುವಿಗೆ ಯೂಸ್ ಮಾಡ್ಬೋದು. ಸೊ ಇದು ಬಂದು ಬಟ್ಟೆಗಳ ಬಗ್ಗೆ. ಸೊ ಈ ಥರ ಬಟ್ಟೆಗಳನ್ನು ನಾನು 2ರಿಂದ 3 ಕೊಂಡೋಗ್ತಾ ಇದ್ದೀನಿ ಹಾಸ್ಪಿಟಲ್. ಸೊ ನೆಕ್ಸ್ಟ್ ಏನಂದರೆ ಇದು ಬೇಬಿ ಬ್ಲ್ಯಾಂಕೆಟ್. ಇದು ಆ್ಯಕ್ಚುಲಿ ನನ್ನ ಮಗನ ಟೈಮ್ ಇದೆ, ಲಾಸ್ಟ್ ಮಗುವಿನ ಟೈಮ್ ಇದೆ. ಸೊ ಇದು ತುಂಬಾ ಸಾಫ್ಟ್ ಇದೆ, ಮಗುವಿಗೆ ಒಳ್ಳೆ ಮಾಡಿ ಬ್ರೆಸ್ಟ್ ಫೀಡ್ ಮಾಡಿ ಮತ್ತು ಒಳ್ಳೆ ಮಾಡಿ ಸ್ವಾಡಲ್ ಮಾಡಿ ಅಂದರೆ ಸುತ್ತಿ ಅದರ ಮೇಲೆ ಇದು ಈ ಥರದ್ದು ಒಂದು ಬ್ಲ್ಯಾಂಕೆಟ್ ಹಾಕಿದರೆ ಮಕ್ಕಳಿಗೆ ನಿದ್ದೆ ಕೂಡ ಒಳ್ಳೆಯದು ಬರುತ್ತೆ. ಸೊ ಇದು ತುಂಬಾ ಸಾಫ್ಟ್ ಇದೆ, ಮತ್ತು ಯಾಕೆಂದರೆ ಮಗು ನಮ್ಮ ಹೊಟ್ಟೆ ಒಳಗೆ ತುಂಬ ವಾರ್ಮ್ ಆಗಿ ಬೆಚ್ಚಗೆ ಇರುತ್ತೆ. ಸಡನ್ನಾಗಿ ಹೊರಗೆ ಬಂದಾಗ ಅದಕ್ಕೆ ಏನೋ ಡಿಫ್ರೆಂಟ್ ವರ್ಲ್ಡಿಗೆ ಬಂದಾಗ ಅನಿಸ್ಬಾರ್ದು. ಸೊ ಆದ ಕಾರಣ ಸ್ವಲ್ಪ ದಿವಸ ಅಂದರೆ ಸ್ವಲ್ಪ ತಿಂಗಳ ತನಕ ಮಗುವಿಗೆ ಆದಷ್ಟು ನಾವು ಬೆಚ್ಚಗೆ ಇಟ್ಟರೆ ಆದಷ್ಟು ಒಳ್ಳೆಯದು. ಸೊ ಈ ಥರದ್ದು ಒಂದು ಬ್ಲ್ಯಾಂಕೆಟ್ ಕೂಡ ನಿಮ್ಮ ಹತ್ರ ಒಂದು ಇದ್ದರೆ ನೀವು ಅದನ್ನು ಮಗುವಿನ ಮೇಲೆ ಹಾಕ್ಬೋದು. ಮಗು ಮಲಗಿಕೊಂಡಾಗ ಅಥವಾ ಮಗು ಯೂಶ್ವಲಿ ತೊಟ್ಟಿಲಲ್ಲಿ ನೀವು ಮಗುವನ್ನು ಇಟ್ಕೊಳ್ಳುವಾಗ ಈ ಥರ ಒಂದು ಬಟ್ಟೆಗಳನ್ನು ಮೇಲೆ ಹಾಕಿದರೆ ನಿಮಗೆ ಈಸಿ ಆಗುತ್ತೆ, ಅಥವಾ ಪ್ಲಸ್ ಮಗುವಿಗೆ ಕೂಡ ತುಂಬ ಕಂಫರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಏನಂದರೆ ಬೆಡ್ ಪ್ರೊಟೆಕ್ಟರ್, ಅಂದರೆ ಈ ಥರದ್ದೊಂದು ಆಯಿಲ್ ಕ್ಲಾತ್ ಅಂತ ನಾವು ಹೇಳ್ತೇವೆ ನೋಡಿ. ಇದು ಆ್ಯಕ್ಚುಲಿ ಕೆಲವೊಂದು ಹಾಸ್ಪಿಟಲಲ್ಲಿ ಪ್ರೊವೈಡ್ ಮಾಡ್ತಾರೆ, ಹಾಸ್ಪಿಟಲಲ್ಲಿ ಸ್ಟೇ ಮಾಡುವಾಗ ನಾವು. ಸೊ ಇದನ್ನು ನಾವೇನು ಮಾಡೋದು, ಮಲಗುವ ಕೆಳಗೆ ಹಾಕಿ ಅದರ ಮೇಲೆ ಒಂದು ಬಟ್ಟೆ ಹಾಕಿ ಅದರ ಮೇಲೆ ಮಗುವಿಗೆ ಮಲಗಿಸಿ ಇಟ್ಟರೆ ಏನಾಗುತ್ತೆ ಅಂದರೆ ನಮ್ಮದು ಬೆಡ್ಶೀಟ್ ಒದ್ದೆ ಆಗೋದಿಲ್ಲ, ಅಥವಾ ಸುಸು ಮಾಡಿದರೆ ಅಥವಾ ಪಾಟಿ ಮಾಡಿದರೆ ಬೆಡ್ಶೀಟ್ ಹಾಳಾಗೋದಿಲ್ಲ. ಸೊ ಆದ ಕಾರಣ ಈ ಥರದೊಂದು ಆಯಿಲ್ ಕ್ಲಾತ್ ಸಿಗುತ್ತೆ. ಸೊ ನೀವು ಈ ಥರದ್ದು ಈವನ್ ಮನೆಯಲ್ಲಿ ಬಂದ ಮೇಲೆ ಕೂಡ ಯೂಸ್ ಮಾಡ್ಬೋದು ಈ ಥರದ ಕ್ಲಾತ್ಗಳನ್ನು. ಸೊ ಇದು ಒಂದು ಬೆಡ್ ಪ್ರೊಟೆಕ್ಟರ್ ಅಂತ ಕೂಡ ಹೇಳ್ತೇವೆ ನಾವು ಇದಕ್ಕೆ. ನಾನು ಇದು ಒಂದು ಕೊಂಡೋಗ್ತಾ ಇದ್ದೀನಿ. ನ್ಯಾಪೀಸ್ ಅಥವಾ ಲಂಗೋಟ್ಸ್ ಅಂತ ಕೂಡ ಹೇಳ್ತೇವೆ ನೋಡಿ. ಸೊ ಈ ರೀತಿ ನಾನು ತೊಗೊಂಡಿದ್ದೀನಿ ಈ ಟೈಮಲ್ಲಿ. ಇದು ಏನಂದರೆ ಇದು ಹೊರಗೆ ಒದ್ದೆ ಆಗೋದಿಲ್ಲ, ಸ್ವಲ್ಪ ಪ್ಲಾಸ್ಟಿಕ್ ಮೆಟೀರಿಯಲ್, ಒಳಗೆ ಕಾಟನ್ ಆಗೇ ಇದೆ. ಸೊ ಇದರ ಒಳಗೆ ನಮಗೆ ಈ ಥರದ ಬಟ್ಟೆ ಸಿಕ್ಕಿದೆ. ಸೊ ಇದನ್ನು ನಾವು ಈ ಥರ ಹಾಕಿ ಮತ್ತೆ ಮಗುವಿಗೆ ಹಾಕೋದು, ಅಂದರೆ ಈ ಥರ ಬಟನ್ಸ್ ಇದೆ ಇದಕ್ಕೆ. ಸೊ ಈ ಥರ ಬಟನ್ಸ್ ಹಾಕಿದ್ದು ಮಗುವಿಗೆ, ಇದು ಆ್ಯಕ್ಚುಲಿ 0 ಮಂತಿಂದ ಅಂದರೆ ನ್ಯೂ ಬಾರ್ನಿಂದ ಹಿಡಿದು 6 ಮಂತ್ ತನಕ ಯೂಸ್ ಮಾಡ್ಬೋದು. ಇದರಲ್ಲಿ ತುಂಬ ಬಟನ್ಸ್ ಇವೆ ಒಳಗೆ, ಸೈಜ್ ಆದರೆ ಅಡ್ಜಸ್ಟ್ ಮಾಡ್ಬೋದು. ನಾವು ಯಾವ ರೀತಿಯ ಸೈಜ್ ಬೇಕು ನೋಡಿ ಆ ರೀತಿ ನಮಗೆ ಅಡ್ಜಸ್ಟ್ ಮಾಡ್ಬೋದು. ಸೊ ಈ ರೀತಿಯ ಬೇಕಂತ ಇಲ್ಲ. ಇನ್ನೊಂದು ನಮಗೆ ಮಗುಗೆ ಹುಟ್ಟಿದ ಮಕ್ಕಳಿಗೆ ಒಂದು ನ್ಯಾಪಿ ನಾವು ಮನೇಲಿ ಕೂಡ ರೆಡಿ ಮಾಡ್ಬೋದು. ಒಂದು ಕಾಟನ್ ಬಟ್ಟೆಗೆ ಸೈಡಿಗೆ 2 ದಾರ ಕಟ್ಟಿ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಈ ರೀತಿ ಬೇಕಂತಲೇ ಇಲ್ಲ, ಬಟ್ ನನಗೆ ಆ ರೀತಿ ಇಲ್ಲಿ ಸಿಗಲಿಲ್ಲ. ಸೊ ನನಗೆ ಈ ರೀತಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ. ಒಳಗೆ 4-5 ಬಟ್ಟೆಗಳು ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ನಾನು ಚೇಂಜ್ ಮಾಡಿ ಹಾಕ್ಬೋದು. ಸೊ ಈ ಥರದ್ದು ನಾನು 2 ತೊಗೊಂಡೋಗ್ತಾ ಇದ್ದೀನಿ ಹಾಸ್ಪಿಟಲಿಗೆ. ಸೊ ನಿಮಗೆ ಬೇಕಾದರೆ ಈ ಥರದ್ದು ನೀವು ತೊಗೊಳ್ಬೋದು. ಇದು ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇದೆ, ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಒಂದು ವೇಳೆ ಈ ಥರದ್ದು ಬೇಡ ಇದ್ದರೆ ಆ ಥರದ್ದು ಸಿಂಪಲ್ ಬಟ್ಟೆದ್ದು ನೀವು ಮನೆಯಲ್ಲಿ ಮಾಡಿ ಅದಕ್ಕೆ ಒಂದು ಸೈಡಿಗೆ 2 ದಾರ ಕಟ್ಟಿ ಆ ರೀತಿ ಕೂಡ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ವೈಪ್ಸ್ ಕೊಂಡೋಗ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ವೈಪ್ಸ್ ಬೇಕಂತಲೇ ಇಲ್ಲ. ನೀವೇನಾದರೂ ಸಾಫ್ಟ್ ಕಾಟನ್ ಬಟ್ಟೆ ಇದ್ದರೆ ಅದನ್ನು ನಾವು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಡಿಪ್ ಮಾಡಿ ಮತ್ತೆ ಮಗುವಿನ ಸುಸು ಮಾಡಿದ್ದು ಪಾಟಿ ಮಾಡಿದ್ದು ಕ್ಲೀನ್ ಮಾಡ್ಬೋದು. ವೈಪ್ಸ್ ಬೇಕಂತಲೇ ಇಲ್ಲ, ಬಟ್ ಹೇಳಿದಾಗೆ ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಈ ಟೈಮಲ್ಲಿ ನಾನು ತೊಗೊಂಡೋಗ್ತಾ ಇದ್ದೀನಿ. ನಿಮಗೆ ಬೇಕಾದ ವೈಪ್ಸ್ ಕೊಂಡೋಗ್ಬೋದು. ಒಂದು ವೇಳೆ ಬೇಡ ಇದ್ದರೆ, ಇದರಲ್ಲಿ ವೈಪ್ಸ್ ಬೇಡ ಅಂತ ನಿಮಗೆ ಅನಿಸಿದರೆ ನೀವು ಆ ರೀತಿ ಸಾಫ್ಟ್ ಕಾಟನ್ ಬಟ್ಟೆ ಯೂಸ್ ಮಾಡಬೇಕು ಮಾತ್ರ. ಸಾಫ್ಟ್ ಮತ್ತು ಸಾಫ್ಟ್ ಜೆಂಟಲ್ ಆಗಿ ಮಗುವಿನ
ಏರಿಯಾವನ್ನು ಕ್ಲೀನ್ ಮಾಡಬೇಕು. ಯಾಕಂದರೆ ಮಗುವಿನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ನಾವು ತುಂಬ ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು. ಆದಷ್ಟು ಸಾಫ್ಟಾಗಿ ಕಾಟನ್ ಬಟ್ಟೆಯನ್ನು ಸಾಫ್ಟಾಗಿ ಕ್ಲೀನ್ ಮಾಡಿದರೆ ಕೂಡ ಆಗುತ್ತೆ. ಸೊ ವೈಪ್ಸ್ ಬೇಕಂತಲೇ ಇಲ್ಲ. ಟವಲ್, ಸೊ ಇದನ್ನು ನೀವು ಬ್ಲ್ಯಾಂಕೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಒಂದು ವೇಳೆ ನೀವು ಮಗುವಿಗೆ ನಾವು ಸ್ವಲ್ಪ ಕ್ಲೀನ್ ಮಾಡಿದರೆ ಸೊ ಇದು ವೈಪ್ ಮಾಡಲಿಕ್ಕೆ ಕೂಡ ಆಗುತ್ತೆ, ಬಾಡಿ ವೈಪ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಇದೊಂದು ಕ್ಯಾಪ್, ಮತ್ತು ಬೂಟೀಸ್ ಅಥವಾ ಸಾಕ್ಸ್ ಅಂತ ಹೇಳ್ತೇವೆ ನೋಡಿ ಅದು, ಮತ್ತು ಈ ಥರ ಮಿಟ್ಟನ್ಸ್. ಸೊ ಈ ಥರ ಕ್ಯಾಪ್ಸ್ ಬೇಕಂತಲೇ ಇಲ್ಲ, ಬಟ್ ಇದ್ರೆ ಒಳ್ಳೆಯದು. ಯಾಕೆಂದರೆ ಮಗುವಿನ ಹೆಡ್ ಕವರ್ ಮಾಡ್ಬೋದು, ಕಿವಿ ಕವರ್ ಮಾಡ್ಬೋದು. ಒಂದು ವೇಳೆ ಕ್ಯಾಪ್ಸ್ ನಿಮಗೆ ಬೇಡ ಇದ್ದರೆ ನೀವೇನು ಮಾಡ್ಬೋದು ಅಂದರೆ, ನನಗೆ ನೆನಪಿದೆ ನಮ್ಮ ಅಜ್ಜಿ ಟೈಮಲ್ಲಿ, ಅಂದರೆ ನಮ್ಮ ಅಜ್ಜಿ ಏನು ಮಾಡ್ತಿದ್ರು, ನನ್ನ ಹಿಂದಿನ ಕಸಿನ್ಸಿಗೆಲ್ಲ ನಾನು ನೋಡಿದ್ದೇನೆ, ಒಂಥರ ಸಾಫ್ಟ್ ಟ್ರಯಾಂಗಲ್ ಶೇಪಲ್ಲಿ ಒಂಥರ ಬಟ್ಟೆ ಇರ್ತಿತ್ತು, ಅದನ್ನು ಅವ್ರು ಈ ರೀತಿ ಕಟ್ಟಿದ್ರು. ಅದು ಕಿವಿಗೆ ಕೂಡ ಕವರ್ ಆಗ್ತಿತ್ತು, ತಲೆ ಕೂಡ ಕವರ್ ಆಗ್ತಿತ್ತು. ಸೊ ಬಟ್ ನಾವು ಈಗಿನ ಜನ್ರೇಷನ್ ಸ್ವಲ್ಪ ಸೋಂಬೇರಿ ಆಗಿರೋದ್ರಿಂದ ನಮಗೆ ಈ ರೀತಿದು ಯೂಸ್ ಆಗುತ್ತೆ. ಸೊ ಈ ರೀತಿ ಕ್ಯಾಪ್ಸ್ ಇಟ್ಟರೆ ಕೂಡ ಒಳ್ಳೆಯದು. ಒಂದು ವೇಳೆ ಈ ರೀತಿ ಕ್ಯಾಪ್ಸ್ ನಿಮಗೆ ಬೇಡ ಇದ್ದರೆ ಆ ಥರದೊಂದು ಟ್ರಯಾಂಗಲ್ ಸಾಫ್ಟ್ ಕಾಟನ್ ಟವಲ್ ಇರ್ತದೆ ನೋಡಿ, ಸಾಫ್ಟ್ ಚಿಕ್ಕದಿರುತ್ತೆ. ಸೊ ಅದನ್ನು ಕೂಡ ನೀವು ಕಟ್ಬೋದು. ಸೊ ಕಿವಿ ಮತ್ತು ಸ್ವಲ್ಪ ತಲೆಯನ್ನು ಕವರ್ ಮಾಡಿದರೆ ಹೆಚ್ಚು ಒಳ್ಳೆಯದು ಮಕ್ಕಳಿಗೆ. ಮತ್ತು ಸಾಕ್ಸ್ ಮತ್ತು ಬೂಟೀಸ್ ಇದು ಆ್ಯಕ್ಚುಲಿ ಒಟ್ಟಿಗೆ ಸೆಟ್ಟಲ್ಲೇ ಸಿಗುತ್ತೆ. ಸೊ ಈ ಥರದೊಂದು ನಾನು 2 ಕೊಂಡೋಗ್ತಾ ಇದ್ದೀನಿ ಹಾಸ್ಪಿಟಲಿಗೆ. ನೆಕ್ಸ್ಟ್ ಏನಂದರೆ ಈ ಥರ ಸಾಫ್ಟ್ ನ್ಯಾಪ್ಕಿನ್, ಇದು ಆ್ಯಕ್ಚುಲಿ ಬೇಬಿ ನ್ಯಾಪ್ಕಿನೇ. ಒಂದು ನ್ಯಾಪ್ಕಿನ್ ಏನಂದರೆ ಮಗುವಿನ ಒಂದು ವೇಳೆ ಹಾಲು ಕುಡಿಸಿದಾದ್ಮೇಲೆ ಮಗುವಿನ ಸ್ವಲ್ಪ ಮುಖ ಒರೆಸಲಿಕ್ಕೆ ಎಲ್ಲ ಈ ಥರದ್ದು ಸಾಫ್ಟ್ ನ್ಯಾಪ್ಕಿನ್ ಯೂಸ್ ಆಗುತ್ತೆ. ಇನ್ನೊಂದು ಯಾಕೆ ಅಂದರೆ, ಯೂಶ್ವಲಿ ಮಗುವಿಗೆ ಎದೆ ಹಾಲು ಕುಡಿಸುವಾಗ ಫಸ್ಟ್ 1-2 ದಿನ ಎದೆ ತುಂಬ ಗಟ್ಟಿಯಾಗಿರುತ್ತೆ. ಸೊ ಈ ರೀತಿ ಒಂದು ಕಾಟನ್ ಟವಲ್, ಸ್ಮಾಲ್ ಟವಲ್ ಇದ್ದರೆ ಏನು ಮಾಡ್ಬೋದು, ನೀವು ಸ್ವಲ್ಪ ವಾರ್ಮ್ ವಾಟರಲ್ಲಿ ಇದನ್ನು ಡಿಪ್ ಮಾಡಿ ಹಿಂಡಿ ನಿಮ್ಮ ಬ್ರೆಸ್ಟಿಗೆ ಸ್ವಲ್ಪ ಮಸಾಜ್ ಮಾಡಿದರೆ ಎದೆ ಗಟ್ಟಿಯಾಗೋದು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಈ ರೀತಿ ಕೂಡ ಒಂದು ಟವಲನ್ನು ನಾನು ಆ ಯೂಸ್ಗೋಸ್ಕರ ತೊಗೊಂಡಿದ್ದೇನೆ. ಇನ್ನೊಂದು ಮಗುವಿನ ಫೇಸ್ ವೈಪ್ ಮಾಡಲಿಕ್ಕೆ ಕೂಡ ತಗೊಂಡಿದ್ದೇನೆ. ಒಂದು ಎಕ್ಸ್ಟ್ರಾ ಕೂಡ ಕೊಂಡೋಗ್ತಿದ್ದೀನಿ. ಸೊ ಟೋಟಲ್ ನಾನು 2 to 3 ಈ ಥರ ಬಟ್ಟೆಗಳನ್ನು ನಾನು ಕೊಂಡೋಗ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಇನ್ಕ್ಲೂಡ್ ಮಾಡಿ ನಿಮ್ಮ ಹಾಸ್ಪಿಟಲ್ ಬ್ಯಾಗಲ್ಲಿ. ನೆಕ್ಸ್ಟ್ ಏನಂದರೆ ಡಯಪರ್. ಸೊ ಡಯಪರ್ ಆ್ಯಕ್ಚುಲಿ ಇದರಲ್ಲಿ 2 ಸೆಟ್ ಇದೆ. ಇದು ಆ್ಯಕ್ಚುಲಿ ಬೇಕಂತಲೇ ಇಲ್ಲ, ಬಟ್ ಸ್ಟಿಲ್ ನನಗೆ ಇನ್ನೊಂದು ಅರ್ಜೆಂಟಿಗೆ ಒಂಥರ ಬೇಕಂತ ಅನಿಸಿದರೆ ನಾನೊಂದು ಇದರಿಂದ ಒಂದು ಸೆಟ್ ಕೊಂಡೋಗ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಇದ್ದರೆ ನೀವು ಡಯಪರ್ ಹಾಕ್ಬೋದು, ಒಂದು ವೇಳೆ ಇಷ್ಟ ಇಲ್ಲದಿದ್ದರೆ ನೀವು ಡಯಪರ್ ಸ್ಕಿಪ್ ಮಾಡ್ಬೋದು. ಸೊ ನಾನು ಇದರಿಂದ ಒಂದು ಪ್ಯಾಕ್ ಕೊಂಡೋಗ್ತಾ ಇದ್ದೀನಿ. ಒಂದು ವೇಳೆ ನನಗೆ ಅರ್ಜೆಂಟ್ ಬೇಕೇ ಅಂತ ಅನಿಸಿದರೆ ನಾನು ಈ ಡಯಪರನ್ನು ಯೂಸ್ ಮಾಡಿ. ಸೊ ಇದು ಕೆಲವು ಥಿಂಗ್ಸ್ಗಳು ನೀವು ಹಾಸ್ಪಿಟಲಿಗೆ ತೊಗೊಂಡೋಗ್ಬೇಕಾಗತ್ತೆ. ಇದು ಮೇನ್ಲಿ ಮಗುವಿನ ಥಿಂಗ್ಸ್ಗಳು. ಸೊ ಇದರ ಜೊತೆಗೆ ಒಂದು ವೇಳೆ ಮಗುವಿನ ಸೋಪ್ ನೀವು ತೊಗೊಳ್ಳಿಕ್ಕೆ ಮನಸ್ಸಿದೆ, ಸೋಪ್ ಕೂಡ ತೊಗೊಳ್ಬೋದು. ಬಟ್ ನಮಗೆ ಹಾಸ್ಪಿಟಲಲ್ಲಿ ಮಗುವಿಗೆ ಸ್ನಾನ ಮಾಡುವ ಫೆಸಿಲಿಟೀಸ್ ಅಷ್ಟು ಇರಲಿಕ್ಕಿಲ್ಲ. ಬಟ್ ಸ್ಟಿಲ್ ನಿಮಗೆ ಬೇಕಂತ ಅನಿಸಿದರೆ ಒಂದು ಸೋಪ್ ತೊಗೊಳ್ಬೋದು, ಅಥವಾ ಏನಾದರೂ ಬೇಬಿ ಲೋಷನ್. ಯಾಕೆಂದರೆ ಮಗುವಿನ ಸ್ಕಿನ್ ಕೆಲವೊಂದು ಸಲ ತುಂಬ ಡ್ರೈ ಇರುತ್ತೆ. ಸ್ಪೆಷಲಿ ನಾವು ಏನು ನ್ಯಾಪೀಸ್ ಅಥವಾ ಲಂಗೋಟ್ಸ್ ಏನು ಹಾಕ್ತೀವಿ ನೋಡಿ, ಆ ಏರಿಯಾದಲ್ಲಿ ಏನಾದರೂ ನಿಮಗೆ ಲೋಷನ್ ಅಪ್ಲೈ ಮಾಡಲಿಕ್ಕೆ ಬೇಕಿದ್ರೆ ಬೇಬಿ ಲೋಷನ್ ತೊಗೊಳ್ಬೋದು, ಅಥವಾ ಬೇಬಿ ಕ್ರೀಮ್ ತೊಗೊಳ್ಬೋದು. ಸೊ ನಿಮಗೆ ಏನಾದ್ರು ಬೇಕಾದರೆ ಇನ್ಕ್ಲೂಡ್ ಮಾಡಲಿಕ್ಕೆ ಬೇಕಾದರೆ ನೀವು ಇದರ ಜೊತೆಗೆ ಇನ್ಕ್ಲೂಡ್ ಮಾಡ್ಬೋದು. ಸೊ ಇದು ಮಗುವಿಗೆ ಏನೆಲ್ಲ ಥಿಂಗ್ಸ್ಗಳು ಬೇಕಂತ. ಈಗ ತಾಯಿಗೆ ಏನೆಲ್ಲ ಥಿಂಗ್ಸ್ಗಳು ಬೇಕು ಅಂತ ನೋಡುವ. ಸೊ ಮೊದಲನೇದಾಗಿ ಸ್ಕಿನ್ ಕೇರ್ ಅಂದರೆ ಮೇಕಪ್ ಅಥವಾ ಕಾಸ್ಮೆಟಿಕ್ಸ್ ಅಂತ ಅಲ್ಲ, ಸಿಂಪಲ್ ಸ್ಕಿನ್ ಕೇರ್ ಅಂದರೆ ಬಾಚಣಿಗೆ. ಒಂದು ವೇಳೆ ನೀವು ಬೊಟ್ಟು ಇಡುವರಾದರೆ ಬೊಟ್ಟು ಸ್ಟಿಕ್ಕರ್ ತೊಗೊಳ್ಬೋದು, ಕ್ಲಿಪ್ಸ್ ತೊಗೊಳ್ಬೋದು, ರಬ್ಬರ್ ಬ್ಯಾಂಡ್ ತೊಗೊಳ್ಳಿ, ಬ್ರಷ್, ಪೇಸ್ಟ್, ಮತ್ತು ಸೋಪ್ ತೊಗೊಳ್ಳಿ. ಮತ್ತು ನೀವು ಯಾವುದಾದ್ರೂ ಡೈಲಿ ಮಾಯ್ಶ್ಚರೈಸರ್ ಕ್ರೀಮ್ ಯೂಸ್ ಮಾಡ್ತಿದ್ರೆ ಅದನ್ನು ತೊಗೊಳ್ಳಿ. ಯಾಕೆಂದರೆ ಕೆಲವ್ರದ್ದು ಸ್ಕಿನ್ ತುಂಬಾ ಡ್ರೈ ಇರುತ್ತೆ. ಸೊ ನೀವು ಡೈಲಿ ಯಾವ ಮಾಯ್ಶ್ಚರೈಸರ್ ಅಥವಾ ಯಾವುದು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ನೋಡಿ, ಆ ಕ್ರೀಮನ್ನು ತೊಗೊಳ್ಳಿ. ಮತ್ತು ಪೌಡರ್, ಐ ಥಿಂಕ್ ನಾನು ಮೊದಲೇ ಹೇಳಿದ್ದೆ, ಪೌಡರ್ ತೊಗೊಳ್ಬೋದು. ಮತ್ತು ಫೇಸ್ ವಾಶ್ ಯೂಸ್ ಮಾಡ್ತಿದ್ರೆ ಫೇಸ್ ವಾಶ್ ತೊಗೊಳ್ಳಿ. ಸೊ ಇದು ಕೆಲವು ಥಿಂಗ್ಸ್ಗಳು ನೀವು ಡೈಲಿ ಯೂಸ್ ಮಾಡುವ ಥಿಂಗ್ಸ್ಗಳನ್ನು ಒಂದು ಪೌಚಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಸೊ ಇದು ಮೊದಲನೇ ಥಿಂಗ್. ಸೆಕೆಂಡ್ ಥಿಂಗ್, ಒಂದು ಶಾಲ್, ಒಂಥರ ಈ ಥರ ಶಾಲ್, ಒಂಥರ ಕಾಟನ್ ಶಾಲ್ ಏನು ಮಾಡುತ್ತೆ ಮಗುವಿಗೆ ನಿಮಗೆ ಎದೆ ಹಾಲು ಕೊಡುವಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಥವಾ ಫೀಡಿಂಗ್ ಏಪ್ರನ್ ಕೂಡ ಸಿಗುತ್ತೆ, ಬಟ್ ಫೀಡಿಂಗ್ ಏಪ್ರನ್ ಬೇಕಂತಲೇ ಇಲ್ಲ. ಈ ಥರ ಒಂದು ಸಾಫ್ಟ್ ಕಾಟನ್ ಶಾಲ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಫೀಡಿಂಗ್ ಮಾಡುವಾಗ ಎಲ್ಲ ತುಂಬ ಈಸಿ ಆಗುತ್ತೆ. ಸೊ ಒಂದು ಶಾಲ್ ತೊಗೊಳ್ಳಿ. ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಸೊ ನೆಕ್ಸ್ಟ್ ಏನೆಲ್ಲ ಬೇಕಂತ ನಾನು ನಿಮಗೆ ತೋರಿಸ್ತೇನೆ. ಸೊ ನೆಕ್ಸ್ಟ್ ಒಂದು ಬಾತ್ ಟವಲ್, ಈ ಥರ ಒಂದೊಂದು ಟವಲ್, ಸಾಫ್ಟ್ ಟವಲ್ ತೊಗೊಳ್ಳಿ. ಸೊ ಒಂದು ಬಾತ್ ಟವಲ್ ಬೇಕು ನಿಮಗೆ, ಸ್ನಾನ ಮಾಡಿದ್ದಾದ್ಮೇಲೆ ಮೈ ಒರೆಸಲಿಕ್ಕೆ ಎಲ್ಲ ಬೇಕಾಗತ್ತೆ. ಸೊ ಇದು ಒಂದು ಥಿಂಗ್. ಸೆಕೆಂಡ್ ಥಿಂಗ್ ಬಂದು ಒಂದು ಸಣ್ಣ ಪ್ಯಾಕ್ ಸ್ಯಾನಿಟರಿ ಪ್ಯಾಡ್ ತೊಗೊಳ್ಳಿ. ಸೊ ಇದು ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೆ ನೋಡಿ, ಸೊ ಆ ಬ್ರ್ಯಾಂಡ್ ತೊಗೊಳ್ಳಿ. ಸೊ ಇದು ಬಂದು 2. ಸೊ ನೆಕ್ಸ್ಟ್ ಏನಂದರೆ
ನಿಮ್ಮದು ಇನ್ನರ್ ವೇರ್ಸ್ ಅಂದರೆ ಬ್ರಾಸ್ ಮತ್ತು ಪ್ಯಾಂಟೀಸ್. ಸೊ ಬ್ರಾಸ್ ಅಂತ ಹೇಳುವಾಗ ಫೀಡಿಂಗ್ ಬ್ರಾಸ್ ಸಿಗುತ್ತೆ. ಸೊ ಅದು ಏನಿರುತ್ತೆ ನೋಡಿ, ಮುಂದೆ ಕಡೆ ಓಪನ್ ಮಾಡಿ ಮಗುಗೆ ಫೀಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆ ರೀತಿ ಶಾಪ್ಸಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೊ ಆ ರೀತಿ ಒಂದೆರಡು ನೀವು ತೊಗೊಂಡ್ರೆ ಹೆಚ್ಚು ಒಳ್ಳೆಯದು. ಹಾಸ್ಪಿಟಲ್ಲಿ ಅಥವಾ ಮನೆಯಲ್ಲಿ ಕೂಡ ನಿಮಗೆ ಅದೇ ಸೇಮ್ ಯೂಸ್ ಮಾಡ್ಬೋದು. ಸೊ ಆ ರೀತಿ ಒಂದೆರಡು ಫೀಡಿಂಗ್ ಬ್ರಾಸ್ ತೊಗೊಳ್ಳಿ, ಮತ್ತು ಪ್ಯಾಂಟೀಸ್ ಒಂದು 3-4 ತೊಗೊಳ್ಳಿ. ಗೌನ್ ಅಥವಾ ನೈಟೀಸ್ ಅಂತ ಕೂಡ ಹೇಳ್ಬೋದು. ಸೊ ನಾನು ಇಲ್ಲಿ ಈ ರೀತಿ ನೈಟೀಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಇದು ಫ್ರಂಟ್ ಇಲ್ಲಿ ಓಪನ್ ಇದೆ, ಅಂದರೆ ಬಟನ್ ಅಥವಾ ಜಿಪ್ಪಲ್ಲಿ ಕೂಡ ಸಿಗುತ್ತೆ. ಸೊ ನಿಮಗೆ ಈ ಥರ ಮೆಟರ್ನಿಟಿ ನೈಟೀಸ್ ಇದ್ದರೆ ನಿಮಗೆ ಮಗುಗೆ ಫೀಡ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇದು ಫ್ರಂಟ್ ಓಪನ್ ಇದೆ, ಅಥವಾ ನಿಮಗೆ ಜಿಪ್ ಕೂಡ ಸಿಗುತ್ತೆ, ಅಥವಾ ಸೈಡಲ್ಲಿ 2 ಜಿಪ್ ಸಿಗುತ್ತೆ. ಸೊ ಆ ರೀತಿ ಕೂಡ ನೀವು ತೊಗೊಂಡ್ರೆ ಹೆಚ್ಚು ಒಳ್ಳೆಯದು, ನಿಮಗೆ ಫೀಡಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೈಟೀಸ್ ನಾನು 2 ತೊಗೊಂಡು ಹೋಗ್ತಾ ಇದ್ದೀನಿ. ಸೊ 2 ಅಥವಾ 3 ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ನೋಡಿ, ಸೊ ಅಷ್ಟು ನೀವು ತೊಗೊಂಡೋಗಿ. ಯೂಶ್ವಲಿ 2-3 ಸಾಕಾಗತ್ತೆ. ಸೊ ಈ ರೀತಿ ಫ್ರಂಟ್ ಓಪನ್ ಇರುವ ಅಥವಾ ಬಟನ್ಸ್ ಇರುವ ಅಥವಾ ಜಿಪ್ ಇರುವ ನೀವು ತೊಗೊಂಡ್ರೆ ನಿಮಗೆ ಮಗುವಿಗೆ ಫೀಡ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅದರ ಜೊತೆಗೆ ಏನಂದರೆ, ನಿಮಗೆ ತಲೆಗೆ ಸ್ಕಾರ್ಫ್ ಬೇಕಾದರೆ ಸ್ಕಾರ್ಫ್ ತೊಗೊಂಡು ಹೋಗಿ, ಮತ್ತು ಕಾಟನ್ ಬಾಲ್ಸ್ ಅಂದರೆ ಕಿವಿಗೆ ಹತ್ತಿ ಇಡಲಿಕ್ಕೆ ಬೇಕಿದ್ರೆ, ಯಾಕೆಂದರೆ ಕೆಲವರಿಗೆ ತುಂಬ ಕೋಲ್ಡ್ ಆಗುತ್ತೆ. ಸೊ ಹತ್ತಿ ತೊಗೊಂಡು ಹೋಗ್ಬೋದು. ಮತ್ತು ಕಾಲಿಗೆ ಸಾಕ್ಸ್ ತೊಗೊಂಡು ಹೋಗಿ, ಸ್ವೆಟರ್ ತೊಗೊಂಡು ಹೋಗಿ. ಸೊ ಇದು ಕೂಡ ನಿಮ್ಮ ಬ್ಯಾಗಲ್ಲಿ ನೀವು ಇನ್ಕ್ಲೂಡ್ ಮಾಡಿ ಪ್ಯಾಕ್ ಮಾಡುವಾಗ. ಅದರ ಜೊತೆಗೆ ನಿಮಗೆ ಒಂದು ವೇಳೆ ಹೊಟ್ಟೆಗೆ ಬಟ್ಟೆ ಕಟ್ಟಲಿಕ್ಕಿದ್ರೆ, ಯೂಶ್ವಲಿ ಒಂದು ಒಳ್ಳೆ ಕಾಟನ್ ಸಾರಿ ಇದ್ದರೆ, ನಿಮ್ಮದು ಅತ್ತೆದು ಅಥವಾ ನಿಮ್ಮದು ತಾಯಿದು ಅಥವಾ ನಿಮ್ಮದು ಏನಾದರೂ ಓಲ್ಡ್ ಕಾಟನ್ ಸಾರಿ ಇದ್ದರೆ, ಒಂದು ಕಾಟನ್ ಸಾರಿ ಒಳ್ಳೆ ಮಾಡಿ ವಾಶ್ ಮಾಡಿ ಕೊಂಡೋಗಿ. ನಿಮಗೆ ಹಾಸ್ಪಿಟಲಲ್ಲಿ ಬೇಕಾದರೆ ಕಟ್ಬೋದು, ಇಲ್ಲದಿದ್ದರೆ ಮನೆಗೆ ಬಂದ ಮೇಲೆ ಕೂಡ ಕಟ್ಬೋದು. ಸೊ ನಾನು ನಿಮಗೆ ಜಸ್ಟ್ ಐಡಿಯಾ ಕೊಟ್ಟದಷ್ಟೇ. ಬೇಕಾದರೆ ನೀವು ಆ ಒಂದು ಸಾರಿಯನ್ನು ಕೂಡ ನಿಮ್ಮ ಬ್ಯಾಗಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ನಾನು ಇಷ್ಟು ಥಿಂಗ್ಸ್ಗಳನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಐ ಹೋಪ್ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಯಾವುದಾದ್ರೂ ನಾನು ಮಾಡಿದರೆ ಅಥವಾ ಮಿಸ್ ಮಾಡಿದ್ದಾಗೆ ನಿಮಗೆ ಅನಿಸಿದರೆ, ಯಾಕೆಂದರೆ ನಿಮ್ಮಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಅವರು ಇರ್ತಾರೆ ನನಗಿಂತ. ಸೊ ಯಾರಿಗಾದ್ರೂ ನಾನು ಏನಾದರೂ ಮಿಸ್ ಮಾಡ್ತೀನಿ ಅಂತ ಅನಿಸಿದರೆ ಸೊ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನನಗೆ ಕೂಡ ಹೆಲ್ಪ್ ಆಗುತ್ತೆ, ಪ್ಲಸ್ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ಸೊ ನಾನು ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.